ಫ್ಯಾಮಿಲಿ ಪ್ಯಾಕ್. ಇದು ಮನೆಗೆ ಬಂದ ಮೇಲೆ ಹೆಣ್ಣು ಮತ್ತು ಗಂಡಿಗೆ ಆರತಿ ತೆಗೆದು ಮನೆ ಒಳಗಡೆ ಕರಿಯೋ ಶಾಸ್ತ್ರ. ಗುರು ಎಲ್ಲ ಇಲ್ಲಿ ನೋಡಿ, ಅಣ್ಣ ನಿಧಾನಕ್ಕೆ ಹೋಗ್ತಾಯಿಲ್ಲ. ಇಲ್ಲಿ ನೋಡಿ, ಈ ರಸಮ ಸ್ವಲ್ಪ ಚೆಲ್ಲೋಯ್ತು. ಗಂಡ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡೋದಕ್ಕೂ ಅಲ್ಲದೆ ಹೋಗ್ಬಿಟ್ಟು ಈ ಅಡುಗೆ ಸಾಮಾನುಗಳು ಇಳಿಸೋದಾಗ್ಲಿ ಎಟ್ಟೋದಾಗ್ಲಿ ಅವ್ರನ್ನ ಕರ್ಕೊಬರೋದು ಎಲ್ಲ ಕೆಲಸ ಬೆಳಗ್ಗೆಂದೇ ನಾವೇ ಮಾಡಿದೀವಿ. ನಾನು ಮಾಡಿದ್ದೀನಿ, ಅದಕ್ಕೆ ದುಡ್ಡು ಇಸ್ಕೋಬೇಕು ಹೋಗ್ಬಿಟ್ಟು. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಮದುವೆ ವಿಡಿಯೋ. ಮಂಡ್ಯದ ಗಂಡು ತಮಿಳ್ನಾಡಲ್ಲಿ ಮದುವೆ ಮಾಡ್ಕೊತಾನೆ, ಆ ವಿಡಿಯೋ ಸ್ಪೆಷಲೇ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಯಾರಾದರೂ ಹೊಸ್ತಾಗಿದ್ದರೆ ಫಾಲೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಇದೊಂದು ಫನ್ ವ್ಲಾಗು, ಕೊನೆ ತನಕ ನೋಡಿ. ಮಂಡ್ಯದ ಗಂಡು ಈ ಕಡೆ ನೋಡಿ. ಸ್ನೇಹಿತರೆ, ಏನಪ್ಪ ಕಾರಲ್ಲಿ ಹೋಯ್ತಿದೆ ಅಂತ ಕೇಳ್ಬೋದು. ಇವಾಗ ಒಂದು 3 ಜನ ತಮಿಳ್ನಾಡಲ್ಲಿ ತಿರುಮಂಗಲಂ ಅನ್ನೋ ಊರು ಮದುವೆ ಪಕ್ಕದಲ್ಲಿ, ಆ ಊರಿಗೆ ನಮ್ಮ ಕರ್ನಾಟಕದಿಂದ ಒಂದು 3 ಜನ ಬಂದಿದ್ದೀನಿ ಅಂದರು. ಅವ್ರನ್ನ ಪಿಕಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಕಿಯಾ ಸೆಲ್ಟಾಸ್ ಕಾರಲ್ಲಿ ಹೋಗ್ತಾ ಇದ್ದೀವಿ, ನೋಡ್ಬೋದು ನೀವು. ಹಂಗೆ ಮುಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ಹೇಳಿದ್ನಲ್ಲ, ಅವ್ರನ್ನ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಇವಾಗ ಗಂಡ ಮನೆಗೆ ಬಂದಿನ ಅವ್ರನ್ನ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೋಕೆ. ಇವ್ರನ್ನ ಕರ್ಕೊಂಡಾಗ ಮಂಟಪ ಹೋಗಿ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಅಲ್ಲಿ ಹೋಯ್ತವ್ರು ನೋಡಿ, ಫೇಸ್ ತೋರ್ಸೋಗಿಲ್ಲ, ಯಾಕೆ ಸುಮ್ಮನೆ ಅಂತ. ಹೋಗಿ ಮುಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮಂಟಪಕ್ಕೆ ಬಂದಾಯ್ತು. ನಾನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಮೈಕ್ ಎತ್ಕೊಳ್ಳದೆ ಮಾರ್ಸ್ಬಿಟ್ಟೆ. ಆದರೂ ಇದ್ರಲ್ಲಿ ಕ್ಲಿಯರಾಗಿ ಕೇಳಿಸಲ್ಲ. ಆದರೂ ಬನ್ನಿ, ಟ್ರೈ ಮಾಡುವ ಜೋರಾಗಿ ಮಾತಾಡೋಕ್ಕೆ. ಬನ್ನಿ, ಹಂಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಷ್ಟು ಬ್ಯಾನರ್ ಹಾಕೋರೆ ಅಂದರೆ, ನೋಡಿ ಇದು ಜಸ್ಟ್ ಟ್ರೈಲರ್ ಇದ್ದಂಗೆ. ಇಲ್ಲಿ ನೋಡಿ ಒಳಗಡೆ, ಇಲ್ಲಿ ನಾವೆಲ್ಲಿದ್ದೀವಿ, ಏನು ಕೇಳಿಸಲ್ಲ. ಸ್ನೇಹಿತರೆ, ಮೈಕ್ ತರಕ್ ಮರ್ತ್ಬಿಟ್ಟೆ. ಮೈಕ್ ತಂದಿದ್ರೆ ಕರೆಕ್ಟ್ ಆಗಿರೋದು. ಮದುವೆ ಎಲ್ಲ ವ್ಲಾಗ್ ನೋಡಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಶಬ್ದ ಆಯ್ತು. ನಾನ್ ಮಾತಾಡೋದು ಕೆಲಸ ಆಗ್ಬಿಟ್ಟು ಮದ್ವೆ ಮಾಡ್ಲಿಲ್ಲ. ಇವಾಗ ಬಂದು ಊಟಕ್ಕೆ ನಾಷ್ಟ ಕೂತ್ಕೊಂಡಿದ್ದೀನಿ. ಟೈಮ್ ಬಂದು 12:30 ಆಯ್ತು. ಸ್ವಲ್ಪ ಅದು ಇದು ಕೆಲಸ. ನಮ್ ಸೋದರ ಮಾವನ ಮಗನ್ ಮದ್ವೆ ಆದ ಕಾರಣದಿಂದ ಅಲ್ಲಿ ಇಲ್ಲಿ ಓಡುವಂತ ಪರಿಸ್ಥಿತಿ ಇವತ್ತು. ಸರಿ, ಹಂಗೆ ಊಟನ ತೋರಿಸ್ತೀನಿ. ಊಟ ಬರ್ಲಿಲ್ಲ ಇನ್ನು, ಅಲ್ಲಿ ಇಲ್ಲಿ ಬಂದಿ ನಡೀತಿದ್ರು. ನೋಡಿ, ಖಾಲಿ ಐತಿ. ಹಾ ಸರ್, ಆಲ್ರೆಡಿ ಟೈಮ್ ಬಂದು 12:30 ಆಯ್ತಾ, ಅದಕ್ಕೆ ಎಂಡಿಂಗ್ ಅಲ್ಲಿ ಬಂದ್ಬಿಟ್ಟದೆ. ನಾವ್ ತುಂಬಾ ಲೇಟ್ ಆಗೋಯ್ತು ಬರೋದು. ಕರ್ನಾಟಕದ ಬಟ್ಟೆಗಳು ಬೇರೆ, ತಮಿಳ್ನಾಡು ಮಾಡೋ ಬಟ್ಟೆಗಳು ಬೇರೆ. ಅಂದ್ರೆ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ಒಂದ್ ಕಡೆ ಏನೇನೋ ವೆರೈಟೀಸ್ ಮಾಡ್ತಾರೆ, ಇನ್ನು ಮಾಡೋರೆ. ನೋಡಿ, ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಚೆನ್ನಾಗಿದೆಯೋ. ಕಾಬೂಲ್ ಕಡ್ಲೆ ಇದು, ಮತ್ತೆ ಇದು ಎಲೆಕೋಸು, ಇದು ಬಟಾಣಿ, ಮತ್ತೆ ಏನೋ ಆಲೂಗಡ್ಡೆ ಹಾಕಿರೋದು, ಇದು ಉಪ್ಪಿನಕಾಯಿ ಬದ್ದು. ನೆಕ್ಸ್ಟ್ ಬಂದಿಗೆ ಟೇಸ್ಟ್ ಅಂತ ಅಡ್ಗೆ ಐತೆ. ಯಾರು ಅಷ್ಟೇ ಮದ್ವೆ ಊಟ ಹಾಗೂ ನೆರೆ ಊಟಗಳನ್ನ ಮಿಸ್ ಮಾಡಕ್ ಹೋಗ್ಬೇಡಿ, ಸರಿನಾ ಅಣ್ಣ? ನೀನು ಸಾಮಾನ್ಯದೋನಲ್ಲಣ್ಣ. ಅದೇ ಎವಿ ಏನ್ ನಗಿತೈತೆ. ಏನ್ ಗೊತ್ತಾ ರೀಸನು? ನೈಟ್ ನಿದ್ದೆ ಇಲ್ಲ 2 ದಿನದಿಂದ. ಒಂದಿನ ಗಾಡಿ ಓಡಿಸ್ಕೊಂಡ್ ಬಂದಿತ್ತು, ಇನ್ನೊಂದು ನೆನ್ನೆ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಇದ್ದಿದ್ದು. ಮತ್ತೆ ಇವತ್ತು ಬಂದು ಲೇಟಾಗಿ ಊಟ ಮಾಡ್ತಾ ಬೆಳಿಗ್ಗೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದಲ್ಲ, ಅದಕ್ಕೆ. ಮತ್ತೆ ಎಲ್ಲ ನಾನು ಹೇಳಿದ್ರಿ, ಏನಪ್ಪಾ ದೊಡ್ಡ ಸೌಕರ ಐಫೋನಲ್ಲಿ ಬ್ಲಾಕ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂತ. ನಿಜವಾಗ್ಲೂ ನಾನು ಇವಾಗ ತೋರಿಸ್ತೀನಿ ನೋಡಿ, ಐಫೋನ್ ಅಲ್ಲ. ನೋಡಿ, ನಾನು ರೆಡ್ಮಿ ಆಂಡ್ರಾಯ್ಡ್ ಮೊಬೈಲ್ ವಿಡಿಯೋ ಮಾಡ್ತಿರೋದು. ಮೈನ್ ಆಗಿ ಗಂಡು ಎಣ್ಣೆ ತೋರಿಸಿಲ್ಲ, ಊಟ ಮಾಡಿದ್ವಿ. ಹೋಗ್ಬಿಟ್ಟು ಮೊನ್ನ ತೋರಿಸ್ಕೊ ಬರುವ. ಮತ್ತೆ ಬ್ಲಾಗ್ ಮಾಡಕ್ ಹೋಗ್ಬಿಡ್ತಾ ಇಲ್ಲ. ಹಾಡಾಕಿ ಏನ್ ಬೈಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಹಾಡ್ ಹಾಕ್ಬೇಡ ಅಂದ್ರೂ ಕೂಡ ಹಾಕ್ತಾವನೆ. ಎಷ್ಟು ಬಿಸಿಲು ಅಂದ್ರೆ ತಮಿಳ್ನಾಡಲ್ಲಿ. ಸೂರ್ಯ, ಏನಕ್ಕಪ್ಪ ಇಷ್ಟೊಂದು ಪವರ್ ಕೊಡ್ತೀಯ ನನಗೆ? ಸೂರ್ಯ ಅಂತ ಹೆಸರಿಟ್ಕೊಂಡು ಇದೆಲ್ಲ ಫೇಸ್ ಮಾಡ್ಲೇಬೇಕಲ್ವಾ? ಗಂಡೇನು ತೋರಿಸಿಲ್ಲ, ಬನ್ನಿ ಬೇಜಾರು ಮಾಡ್ಕೊಬಿಡ್ತಾನೆ. ಹೋಗಿ ತೋರಿಸುವ. ನೋಡಿ, ಇವರೇ ಗಂಡು ಹೆಣ್ಣು. ಹೆಣ್ಣು ಬಂದು ಕೇಮದೊಡ್ಡಿ, ಗಂಡು ಬಂದು ಮಂಡ್ಯದ ಗಂಡು ಅನ್ನೋ ಹಾಡಿಗೆ ಇವಾಗಲೇ ಕಲೆ ಬಂದಿರೋದು. ಹಾಯ್ ಮಾಡಿ ಕನ್ನಡ ಮಾತಾಡಿ. ಊಟ ಆಯ್ತಾ? ಊಟ ಆಯ್ತಾ ಅಂತ ಹೇಳ್ಬೇಕು. ಹಾ, ಊಟ ಆಯ್ತು. ಹಾಯ್ ಮಾಡಿ ನಾಚ್ಕೋಯ್ತಾನ. ಮದ್ವೆ ಊಟ. ಯಾಕೆ ಮದ್ವೆ ಅಂದ್ರೆ ಮದ್ವೆ ಆಯ್ತು, ಮುಂದೆ ಏನು ಮಾಡ್ಬೇಕು ಅಂತ.
ಮೈದಾ ನಮ್ಮ ಮೈದಾ ಮೈದಾ ಯಾರು ಹೆಸರು? ಹೆಸರು ಗೌತಮ್ ಅಂತ. ಹಾಂ, ಹೆಂಡತಿ ನೇಮ್ ಗೌತಮ್. ಹಾಂ, ಹೆಂಡತಿ ಹೆಸರು ಗೌತಮ್ ಸುಭದ್ರಾ. ಅವರು ಸುನಿತಾ ನಮ್ಮ ಹುಡುಗಿ. ನಿಮ್ಮೂರಿಗೆ? ನಮ್ಮ ತಂಗಿನ ಹುಡುಗಿ. ಹಾಂ, ಹೌದಾ? ಹಾಂ, ಅವರು ನಮ್ಮ ಅಣ್ಣನ ಹುಡುಗ. ಹಾಂ, ನಮ್ಮ ಮಾವನ ಮಗ ಅವನು, ಅವರು ನಮ್ಮ ಅಣ್ಣನ ಮಗಳು ಹುಡುಗಿ. ಆಯ್ತು ಆಯ್ತು. ಹಾಂ, ಆಯ್ತು. ಅವ್ರಿಗೆ ಕನ್ನಡ ಕಲ್ಸ್ಕೊಡ್ತಾ ಇದ್ದೀನಿ. ಇವರೇ ನೋಡಿ, ಕನಕ್ಪುರ ಡಾನ್. ಕನಕ್ಪುರ ಡಾನ್ ನೋಡಿ. ಕನಕ್ಪುರ ಡಾನ್ ಅಂದ ತಕ್ಷಣ ಹೆಂಗ್ ನೋಡ್ತಾರಂತ ಬುಲ್ಬುಲ್ನೆ. ಪಪ್ಪು ಏನ್ ಮಾಡ್ತಿದ್ಯಾ? ಪಪ್ಪು ಪಪ್ಪು ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇವನು ಮಳವಳ್ಳಿ, ಅವನು ಇವ್ನು ಆಮೇಲಿಂದ ಹೇಳ್ತೀನಿ ಏನಂತ. ಹೆಣ್ಮಕ್ಳು ಪಟಾಯಿಸಿದ್ರಲ್ಲಿ ಇವ್ನು ಮಳವಳ್ಳಿ. ಮದ್ವೆ ಇದು ಅದೇನೋ, ಅದೇ ಅರ್ಶನ ಕಾಳು ಹಾಕ್ತಾರಲ್ಲ, ಅದೇನೋ ಕೈಯಲ್ಲಿ ಕೊಟ್ಟ ಎಲ್ಲಿಗೆ ಎತ್ಕೋಗಿ ಮಾಡ್ಬೇಕು ಅಂತ ಕಾರಿಗೆ ಕರೆದ. ನೋಡ್ತಾನೆ ನೋಡಿ, ಬೆಳಗ್ಗೆಯಿಂದ ಕೆಲಸ ಕೊಡದೆ ಆಗೋಯ್ತು. ಅದಕ್ಕೆ ನಾಷ್ಟ ಮಾಡೋ ಕೂಡ ಟೈಮ್ 12 ಗಂಟೆ 1 ಗಂಟೆ ಆಗೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಸ್ ಸ್ಟ್ಯಾಂಡ್ ಫುಲ್ಲು ನಮ್ದೇ ಅವ. ಇಲ್ಲಿ ನೋಡಿ, ಯಾವನೇನು ಕೇಳೋಂಗಿಲ್ಲ. ತಮಿಳ್ನಾಡದಲ್ಲೂ ಸರಿ, ಕರ್ನಾಟಕದಲ್ಲಿ ಸರಿ, ಎಲ್ಲ ನಮ್ದೇ ಅವ. ಆಯ್ತು ಬಿಡು. ಹೆಣ್ಣು ಗಂಟೆನ ನಡ್ಕೋಗಿ ಅಂದ್ಬಿಟ್ಟು ನಾವು ನಮ್ಮ ಬಾಮ ಇದ್ದ AC ಕಾರಲ್ಲಿ ಹೋಗ್ತಾ ಇದ್ವಿ. 30 ಲಕ್ಷ ರೂಪಾಯಿ ಕ್ರಿಸ್ಟ ಕಾರಲ್ಲಿ. ಲ್ಯಾಂಬೋರ್ಗಿನಿ, ಬೆನ್ಸು, ಪಾರ್ಸಿ ಎಲ್ಲ ಸೇರಿಸಿದ್ರೆ ಒಂದು ಕ್ರಿಸ್ಟ ಅನ್ಕೊಳ್ಳಿ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ OnePlus. ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಸ್ಟರ್ ಗೌತಮ್ ಅಂಡ್ ಸುಭದ್ರಾ. ತಗೊಳ್ಳಿ ನನ್ನ ಗಿಫ್ಟ್, ನನ್ನ ಕಡೆಯಿಂದ ನಿಮಗೆ ಗಿಫ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಫ್ಯಾಮಿಲಿ ಪ್ಯಾಕ್. ಇದು ಮನೆಗೆ ಬಂದ್ಮೇಲೆ ಹೆಣ್ಣು ಮತ್ತೆ ಗಂಡಿಗೆ ಆರತಿ ತೆಗೆದು ಮನೆ ಒಳಗಡೆ ಕರಿಯೋ ಶಾಸ್ತ್ರ. ಗಂಡಿ ಯಾಕೋ ತುಂಬಾ ಟಯರ್ಡ್ ಆಗಿರೋ ತರ ಅವನೇ ಅಲ್ವಾ? ಇಂಥದ್ದೇನಿಲ್ಲ, ಮದುವೆ ಆಗೋಣ ಅಂತ ಅಷ್ಟೊಂದು ಖುಷಿಲ್ಲ ಅವನೇ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮದ್ವೆಲ್ಲ ಮುಗ್ದು ಎಲ್ಲ ಹೋದ್ರೆ ಊಟ ಆಗ್ಲಿ, ಅನ್ನ ಮತ್ತೆ ಗೊಜ್ಜು ಏನೇನೋ ಇದು ವೆರೈಟಿ ಇಟ್ಟಿರಲ್ಲ, ಎಲ್ಲಾನು ಹಂಗೆ ಬಾಕಿ ಐತೆ. ಅದನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ಹುಡುಗಂದ ರೆಡಿ ಮಾಡ್ತಾರೆ ನೋಡಿ. ಮಿಕ್ಕಿರೋ ಊಟ ಎಲ್ಲ ಗಾಡಿಗೆ ಹಚ್ಚಾರ ನೋಡಿ. ಊಟ ಮಾಡಿ ಮದ್ವೆ ಮುಗಿದ್ರು. ಇಷ್ಟು ಸಾಂಬಾರು, ಪಾಯಸ ಹಂಗೆ ಐತೆ, ಒಂದು ಡಬ್ಬ ಫುಲ್ಲು ನೋಡಿ. ಇಲ್ಲೊಂದಿದು, ಇದೊಂದು ಎಲೆಕೋಸು ಗೊಜ್ಜು ಎಲ್ಲ ಹಂಗೆ ಬಾಕಿ ಐತೆ. ಅದನ್ನೆಲ್ಲ ಮನೆಗೆ ಎತ್ಕೊಂಡು ಹೋಗಿ ಎಲ್ಲ ನೆಂಟ್ರಿಗೆ ಹಾಕ್ಬೇಕಂತ ಐಡಿಯಾ ಮಾಡ್ತಾವ್ರೆ. ಟಾಟಾ ಸಿಗತ್ತೆ ಅವ್ರ ಆಚೆ ಕಡೆ. ಇಲ್ಲಿ ನೋಡಿ ಎಷ್ಟು ಗೊಜ್ಜು ಮಿಕ್ಕೈತೆ. ಇಲ್ಲಿ ಸಾಂಬಾರು, ಇದ್ರ ಕೆಳಗಡೆ ಇದೈತೆ ಅನ್ನ, ಇದೆಲ್ಲ ನೋಡಿ ಎಲೆ ನೀರು ಎಲ್ಲ ಮಿಕ್ಕೈತೆ. ಇನ್ನು ಎತ್ಕೊಂಡು ಮನೆಗೆ ಹೋಗಿ ನೆಂಟ್ರಿಗೆಲ್ಲ ಹಾಕುವ ಅಂತ ಡಿಸೈಡ್ ಮಾಡವ್ರೆ. ಇನ್ನು ಎತ್ಕೊರ್ಗೆ ಹೋಗೋರೆ. ಟಾಟಾ ಸಿ ಲಸ್ತದೀವಿ ನೋಡಿ ಸ್ನೇಹಿತರೆ. ನೋಡ್ಬೋದು ಮಿಕ್ಕಿದ್ದು ಊಟ ಮತ್ತು ಗ್ಯಾಸು ಎಲ್ಲೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ. ಗಂಡಿಗೆ ವಿಡಿಯೋ ಮಾಡೋದು ಅಲ್ಲದೆ ಈ ಐಟಮ್ನ ನಾವು ಇಳಿಸ್ತಾ ಇದೀವಿ ನೋಡಿ. ಹೋಗ್ಬಿಟ್ಟು ಇದಕ್ಕೂ ಸೇರಿಸ್ಬಿಟ್ಟು ದುಡ್ಡು ಎಕ್ಸ್ಟ್ರಾ ಕೇಳಬೇಕು. ವಿಡಿಯೋ ಮಾಡೋದಕ್ಕೂ ದುಡ್ಡು ಕೊಟ್ಟು ಅಯ್ಯಪ್ಪ. ಓ ಅಣ್ಣ, ನಿಧಾನಕ್ಕೆ ಹೋಗೋಣ, ಎಲ್ಲ ಚಲ್ತದೆ. ವಿಡಿಯೋ ಮಾಡೋದಕ್ಕೆ ಎಕ್ಸ್ಟ್ರಾ ಕೇಳಬೇಕು. ಮತ್ತೆ ಇದಕ್ಕೆ ಊಟ ಅಡುಗೆ. ಅಯ್ಯೋ 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 ಗುರು ಎಲ್ಲ ಇಲ್ಲಿ ನೋಡಿ. ಅಣ್ಣ ನಿಧಾನಕ್ಕೆ ಹೋಗ್ತಾಯಿಲ್ಲ. ಇಲ್ಲಿ ನೋಡಿ, ಈ ರಸಮ ಸ್ವಲ್ಪ ಚೆಲ್ಲೋಯ್ತು. ಗಂಡ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡೋದಕ್ಕೂ ಅಲ್ಲದೆ ಹೋಗ್ಬಿಟ್ಟು ಈ ಅಡುಗೆ ಸಾಮಾನುಗಳು ಇಳಿಸೋದಾಗ್ಲಿ ಎಟ್ಟೋದಾಗ್ಲಿ ಅವ್ರನ್ನ ಕರ್ಕೊಬರೋದು ಎಲ್ಲ ಕೆಲಸ ಬೆಳಗ್ಗೆಂದ ನಾವೇ ಮಾಡಿದೀವಿ. ನಾನು ಮಾಡಿದ್ದೀನಿ. ಅದಕ್ಕೆ ದುಡ್ಡು ಇಸ್ಕೋಬೇಕು. ಹೋಗ್ಬಿಟ್ಟು ಅಟ್ಲೀಸ್ಟ್ 1,00,000 ಇಸ್ಕೋಬೇಕು. ಗಂಟೆ ಕೊಡ್ತಾನೆ ಅನ್ಕೋತೀರಾ? ಹೋಗಿ ಕೇಳುವ ಏನಂತ ನೋಡುವ. ನಾವು ಮನೆಗೆ ಇಲ್ಲಿ ಕ್ರಾಸ್ ಆಗಬೇಕು. ಈ ಮನೆಗೆ ಮುಂದೆ ಹೋಗ್ಬಿಟ್ಟು ಬ್ಲಾಗ್ ಮಾಡಿ ತಲೆ ಎಲ್ಲ ನಾವು ವಿಡಿಯೋ ಮಾಡಿ ಅದರಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಅಂತ ನೋಡಿದೆ. ಫ್ರಿಜ್ಜಲ್ಲಿ ಸ್ಪ್ರೈಟ್ ಬಾಟ್ಲ್ ಇತ್ತು, ಅದೇ ತಗೊಂಡು ಕುಡಿತಾ ಇದ್ದೀನಿ. ನಾನು ಮೊದಲೆಲ್ಲ ವೀಡಿಯೋ ಮಾಡೋದು ಬ್ಲಾಗ್ ಮಾಡೋದು ಈಸಿ ಅನ್ಕೊಂಡೆ.
ಇವಾಗ ಫೀಲ್ಡ್ಗೆ ಬಂದಮೇಲೆ ಗೊತ್ತಾಯಿತು, ಏನು ಮಾಡೋಕ್ಕಾಗಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಮಾಡಲೇಬೇಕು, ಮಾಡ್ತೀನಿ, ಬಿಡಲ್ಲ. ಸರಿ, ಹಂಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಒಂದು ಸ್ಪ್ರೈಟ್ ಬಾಟ್ಲು ಇಲ್ಲಿ ನೋಡಿ, ಒಂದು ಫಾಂಟಾ ಬಾಟ್ಲು ನೋಡಿ, ಬಿಂದು ಜೀರಾ, ಇದೆಲ್ಲ ಇರೋದು ಯಾರ ಮನೇಲಿ ಅಂದರೆ ಜ್ಯೋತಿ ಗ್ಲಾಸ್ ಕ್ಯಾಂಡಿಮೆನ್ಸ್. ನಾನು ಹೇಳ್ತೀನಿ ಎಲ್ಲ ವಿಡಿಯೋದಲ್ಲಿ ಜೆ ವಿ ಸಿ ಅಂತ, ಅವ್ರ ಮನೇಲಿ ದುಡ್ಡು ಸ್ವಲ್ಪ ಮಂದಿ ನೋಡಿ 2ನೇ ಗ್ಲಾಸ್ ಸ್ಪ್ರೈಟು. ಇದೆಲ್ಲ ಕುಡಿಬಾರ್ದು, ಆರೋಗ್ಯಕ್ಕೆ ಹಾನಿಕಾರನೇ. ಏನು ಮಾಡೋಕ್ಕಾಗಲ್ಲ, ಸದ್ಯ ಟೈಮ್ ಕುಡಿಬೇಕು. ತಲೆಯಲ್ಲಿ ಹೆವಿಯಾಗಿ ನಡೀತೈತೆ. ನೀವು ಅಡ್ವೈಸ್ ಮಾಡ್ಬೋದು, ಇದನ್ನ ಕುಡಿಬಾರ್ದು. ಆ್ಯಕ್ಚುಲಿ ತಲೆನೋಯ್ತು ಅಂದರೆ ಸ್ಪ್ರೈಟ್ನ ಕುಡಿಬಾರ್ದು. ಆದರೂ ಊಟ ಮಾಡ್ಬಿಟ್ಟು ಇದ್ದಿಲ್ಲ, ನಾನು ಕಾರಣಕ್ಕೋಸ್ಕರ ಕುಡಿತಾ ಇದ್ದೀನಿ. ಸ್ನೇಹಿತರೆ, ಊಟ ಮಾಡಿ ಮುಗಿಸಾಯ್ತು, ನೈಟ್ ಊಟ. ಆಲ್ರೆಡಿ ವ್ಲಾಗ್ ನೈಟ್ ಎಂಡಿಗೆ ಬಂದ್ಬಿಟ್ಟೈತೆ. ಮತ್ತು ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಕೂಡ ಬಂತು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ಮಿಸ್ ಮಾಡ್ಕೋತೀರಿ. ನಾನು ನಿಮ್ಮ ಕನ್ನಡಿಗ ಸೂರ್ಯ. ಜೈ ಶ್ರೀರಾಮ್, ಜೈ ಆಂಜನೇಯ. ಮತ್ತು ಹೋಗೋ ಫಾಲೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಪ್ಪ. ಹಾಯ್ ಗಾಯ್ಸ್, ನನ್ನ ಚಿಕ್ಕಪ್ಪ ಚೆನ್ನಾಗಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಮರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.